ವಿಧಾನಸಭೆ ಚುನಾವಣೆ ಘೋಷಣೆಯಾಗುವ ಮುನ್ನವೇ ಕೇಂದ್ರದ ಹಾಲಿ ಸಚಿವ ಮಾಜಿ ಸಿಎಂ ಹಾಗೆ ಚನ್ನಪಟ್ಟಣದ ಮಾಜಿ ಶಾಸಕ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಡಿಕೆ ಸಹೋದರರು ಆಘಾತವನ್ನ ನೀಡಿದ್ದಾರೆ. ಜೆಡಿಎಸ್ನ ಭದ್ರಕೋಟೆ ಅಂತ ಕರೆಸಿಕೊಳ್ಳುವಂತಹ ಚನ್ನಪಟ್ಟಣಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ರು. ಜೆಡಿಎಸ್ನ ಭದ್ರಕೋಟೆ ಚನ್ನಪಟ್ಟಣಕ್ಕೆ ಭೇಟಿ ಕೊಟ್ಟಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಲ್ಲಿ ವಿವಿಧ ಯೋಜನೆಗಳಿಗೆ, ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನ ಕೊಟ್ಟರು. ಅದರ ಜೊತೆಗೆ ಹಲವು ಯೋಜನೆಗಳ ಫಲಾನುಭವಿಗಳಿಗೆ ಹಲವು ಸೌಲಭ್ಯಗಳನ್ನು ವಿತರಣೆ ಮಾಡಿದ್ರು ಕೂಡ. ಇದರ ನಡುವೆ ಚನ್ನಪಟ್ಟಣ ನಗರಸಭೆಯ 13 ಮಂದಿ ಜೆಡಿಎಸ್ನ ಸದಸ್ಯರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಈ ಮೂಲಕ ಜೆಡಿಎಸ್ಗೆ ದೊಡ್ಡ ಆಘಾತವನ್ನ ಉಂಟು ಮಾಡಿದ್ದಾರೆ. ಈ ಮೂಲಕ ಜೆಡಿಎಸ್ ಚನ್ನಪಟ್ಟಣ ನಗರಸಭೆಯನ್ನ ಏನು ತನ್ನ ವಶ ಮಾಡಿಕೊಂಡಿತ್ತು, ಇದನ್ನ ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತಾಂತರ ಮಾಡಿದೆ. ಇನ್ನು ಚನ್ನಪಟ್ಟಣ ನಗರಸಭೆಯ ಒಟ್ಟು ಸಂಖ್ಯಾಬಲ ಅಂದ್ರೆ 31 ಸದಸ್ಯರು ಇದ್ದಾರೆ ನಗರಸಭೆಯಲ್ಲಿ. ಆ ಪೈಕಿ ಜೆಡಿಎಸ್ನ 16 ಮಂದಿ ಸದಸ್ಯರಿದ್ರು, ಕಾಂಗ್ರೆಸ್ನ 7 ಮಂದಿ ಸದಸ್ಯರು ಹಾಗೆ ಬಿಜೆಪಿಯ 7 ಸದಸ್ಯರನ್ನ ಹೊಂದಿತ್ತು ಚನ್ನಪಟ್ಟಣ ನಗರಸಭೆ. ಇನ್ನು ಲೋಕಸಭೆ ಚುನಾವಣೆ ಟೈಮ್ನಲ್ಲಿ ಜೆಡಿಎಸ್ನ 9 ಮಂದಿ ಸದಸ್ಯರು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ರು. ಈಗ ಮತ್ತೆ 4 ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗಿದ್ದಾರೆ. ಅಲ್ಲಿಗೆ 13 ಮಂದಿ ಜೆಡಿಎಸ್ನ ಸದಸ್ಯರು ಇದೀಗ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗಿರುವಂತದ್ದು. ಸೊ ಜೆಡಿಎಸ್ನ ಸದಸ್ಯರು ಇದೀಗ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿರುವಂತಹ ಹಿನ್ನೆಲೆಯಲ್ಲಿ ನಗರಸಭೆಯಲ್ಲಿ ಕಾಂಗ್ರೆಸ್ನ ಬಲ ಒಟ್ಟು 20ಕ್ಕೆ ಏರಿಕೆಯಾಗಿದೆ. ಇನ್ನು ಇಂಡಿಪೆಂಡೆಂಟ್ ಆಗಿ ಗೆದ್ದಂತಹ ಕೌನ್ಸಿಲರ್ ಉಮಾ ಕೂಡ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಸೊ ಈ ಮುಖಾಂತರ ಚನ್ನಪಟ್ಟಣ ನಗರಸಭೆಯಲ್ಲಿ ಜೆಡಿಎಸ್ಗೆ ದೊಡ್ಡ ಆಘಾತ. ಕರ್ನಾಟಕ ನಗರ ಸ್ಥಳೀಯ ಸಂಸ್ಥೆಗಳ ಆಂಟಿ ಡಿಫೆಕ್ಷನ್ ಲಾದ ಅಡಿಯಲ್ಲಿ, ಅಂದರೆ ಪಕ್ಷಾಂತರ ನಿಷೇಧ ನಿಯಮಗಳ ಅಡಿಯಲ್ಲಿ 3ನೇ 2ಕ್ಕಿಂತ ಅಧಿಕ ಮಂದಿ ಸದಸ್ಯರು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆ ಆದರೆ ಆಗ ಅದನ್ನು ಪಕ್ಷವೇ ವಿಲೀನಗೊಂಡಿದೆ ಅಂತೇಳಿ ಪರಿಗಣಿಸಲಾಗುತ್ತೆ. ಪಕ್ಷವೇ ವಿಲೀನಗೊಂಡಿದೆ ಅಂತೇಳಿ ಅಂದರೆ ಚನ್ನಪಟ್ಟಣ ನಗರಸಭೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ನಲ್ಲಿ ವಿಲೀನಗೊಂಡಿದೆ. ಕಾರಣ ಏನು ಅಂತ ಹೇಳಿದ್ರೆ 16 ಮಂದಿ ಜೆಡಿಎಸ್ನ ಕೌನ್ಸಿಲರ್ಗಳ ಪೈಕಿ 13 ಮಂದಿ, 9 ಈ ಹಿಂದೆ 4 ಈಗ, ಒಟ್ಟು 13 ಮಂದಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗುವುದರ ಮುಖಾಂತರ ಜೆಡಿಎಸ್ಸೇ ವಿಲೀನ ಆಗಿದೆ ಕಾಂಗ್ರೆಸ್ನ ಒಳಗಡೆ ಚನ್ನಪಟ್ಟಣ ನಗರಸಭೆಗೆ ಸೀಮಿತವಾಗಿ. ಸೊ ದೊಡ್ಡ ಆಘಾತ. ಬರೀ ಚನ್ನಪಟ್ಟಣ ನಗರಸಭೆ ಮಾತ್ರ ಅಲ್ಲ, ಚನ್ನಪಟ್ಟಣ ನಗರಸಭೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೀಬೇಕು. ಸೊ ಈಗ ಕಾಂಗ್ರೆಸ್ ಹೆಂಗಿದ್ರು ಅಲ್ಲಿ ಮೆಜಾರಿಟಿಯನ್ನು ಪಡ್ಕೊಂಡಿರೋದ್ರಿಂದಾಗಿ ಆರಂಭದಲ್ಲಿ ಅವರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರೇ ಆಯ್ಕೆ ಆಗ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ಗೆ ಅಧ್ಯಕ್ಷ ಸ್ಥಾನವೂ ಸಿಗಲ್ಲ, ಉಪಾಧ್ಯಕ್ಷ ಸ್ಥಾನವೂ ಸಿಗಲ್ಲ. ಇದ್ರ ಜೊತೆಗೆ ಬರೀ ಚನ್ನಪಟ್ಟಣ ಮಾತ್ರ ಅಲ್ಲ, ಪಕ್ಕದ ಮಾಗಡಿಯಲ್ಲೂ ಕೂಡ ಜೆಡಿಎಸ್ ಆಘಾತವನ್ನು ಅನುಭವಿಸಿತು. ಆಪರೇಷನ್ ಕಾಂಗ್ರೆಸ್ಗೆ ಸೆಪ್ಟೆಂಬರ್ 18ನೇ ತಾರೀಕು ಮಾಗಡಿ ಪುರಸಭೆಗೆ ನಡೆದಂತಹ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ಸಂದರ್ಭದಲ್ಲಿ ಜೆಡಿಎಸ್ನ 12 ಮಂದಿ ಸದಸ್ಯರ ಪೈಕಿ 4 ಮಂದಿ ಸದಸ್ಯರು ಜೆಡಿಎಸ್ನಿಂದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಕಣಕ್ಕಿಳಿದಿದ್ದಂಥ ಅಭ್ಯರ್ಥಿಗಳ ಪರ ಕೈಯೇ ಎತ್ತಲಿಲ್ಲ, ಅಂದರೆ ಮತವನ್ನೇ ಹಾಕಲಿಲ್ಲ. ಹೀಗಾಗಿ ಕಾಂಗ್ರೆಸ್ಸು ಮಾಗಡಿ ಪುರಸಭೆಯಲ್ಲಿ ತನ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಆರಾಮವಾಗಿ ಗೆಲ್ಲಿಸಿಕೊಂಡು ಬಂತು. ದೊಡ್ಡ ಆಘಾತ. ಚನ್ನಪಟ್ಟಣ, ಮಾಗಡಿ ಬಳಿಕ ಚನ್ನಪಟ್ಟಣ. ವೆರಿ ಇಂಟ್ರೆಸ್ಟಿಂಗ್. ಎಲೆಕ್ಷನ್ನ ಟೈಮ್ನಲ್ಲಿ ಆಗಿರುವಂಥ ಹೊಡೆತ ಇದು ಉಪಚುನಾವಣೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಲತಾ ಆರಂಭದಲ್ಲಿ ಹೇಳಿದಾಗೆ ಡಿ ಕೆ ಶಿವಕುಮಾರ್ ಅವರು ಟೂರ್ ಮಾಡ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡುವಂಥದ್ದು, ಉದ್ಘಾಟನೆ, ಫಲಾನುಭವಿಗಳಿಗೆ ಸೌಲಭ್ಯಗಳ ವಿತರಣೆ. ಆ ಮುಖಾಂತರ ಚನ್ನಪಟ್ಟಣ ಉಪಚುನಾವಣೆಗೆ ಎಲೆಕ್ಷನ್ ಕಮಿಷನ್ ಅವರು ಟೈಮ್ ಕೊಟ್ಟಿದ್ದಾರೆ, ಇನ್ನೂ ಅನೌನ್ಸ್ ಮಾಡಿಲ್ಲ. ಸೊ ಅದರ ಲಾಭವನ್ನು ಕಾಂಗ್ರೆಸ್ ತುಂಬ ಚೆನ್ನಾಗಿ ಬಳಸ್ಕೊಳ್ತಾ ಇದೆ. ಕಾಕತಾಳೀಯ ಎಂಬಂತೆ ಇತ್ತ ಏನು ಚನ್ನಪಟ್ಟಣದಲ್ಲಿ ಕೌನ್ಸಿಲರ್ಗಳು 13 ಮಂದಿ ಜೆಡಿಎಸ್ಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗುವ ಮೂಲಕ. ಇತ್ತ ಬೆಂಗಳೂರಿನ ಜೆಪಿ ಭವನದಲ್ಲಿ, ಅಂದ್ರೆ ಜೆಡಿಎಸ್ನ ಪ್ರಧಾನ ಕಚೇರಿಯಾದಂತಹ ಜೆಪಿ ಭವನದಲ್ಲಿ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮತ್ತು ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ಪಕ್ಷದ ಸದಸ್ಯತ್ವ ನೋಂದಣಿ ಮತ್ತು ಬೂತ್ ಸಮಿತಿ ಅಭಿಯಾನಕ್ಕೆ ಚಾಲನೆ ಸಿಕ್ಕಿದೆ. ಇನ್ನು ಚನ್ನಪಟ್ಟಣದ ಉಪಚುನಾವಣೆ ವಿಚಾರಕ್ಕೆ ಬಂದ್ರೆ, ಚನ್ನಪಟ್ಟಣದಲ್ಲಿ ಜೆಡಿಎಸ್ನ ಯಾವ ಅಭ್ಯರ್ಥಿಯೂ ಗೆಲ್ಲೋದಿಲ್ಲ ಉಪಚುನಾವಣೆಯಲ್ಲಿ ಎನ್ನುವಂತಹ ವಿಚಾರವನ್ನ ಬಿಜೆಪಿ ತನಗೆ ಹೇಗೆ ಬೇಕೋ ಹಾಗೆ ಏನು ಆಂತರಿಕ ಸಮೀಕ್ಷಾ ವರದಿ ಮುಖಾಂತರ ಏನು ಜೆಡಿಎಸ್ಗೆ ತಿಳಿಸಿದೆ ವಿಚಾರವನ್ನ, ಅದು ಫಸ್ಟ್ ಶಾಕರ್ ಆಗಿತ್ತು ಜೆಡಿಎಸ್ಗೆ ಅಥವಾ ಏನು ಕುಮಾರಸ್ವಾಮಿ ಅವರಿಗೆ. ಇದೀಗ ಡಿ ಕೆ ಬ್ರದರ್ಸ್ ಏನು ಚನ್ನಪಟ್ಟಣಕ್ಕೆ ಹೋಗಿ ಆ ಮುಖಾಂತರ ಚನ್ನಪಟ್ಟಣದ ಜನರನ್ನ ತನ್ನತ್ತ ಸೆಳೆಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಕೂಡ ಬಹುಶಃ ವರ್ಕೌಟ್ ಆಗಿದೆ ಅನ್ಸುತ್ತೆ. ಯಾಕಂದ್ರೆ ಚನ್ನಪಟ್ಟಣಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಭಾಷಣವನ್ನ ಮಾಡ್ತಾ ಇದ್ದಾಗ ಹೇಳಿದ್ರು,
ಏನು 3 ತಿಂಗಳಲ್ಲಿ ನಾವು ಚನ್ನಪಟ್ಟಣದಲ್ಲಿ ಇಷ್ಟು ಕೆಲಸವನ್ನ, ಇಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದೀವಿ, ಲೆಕ್ಕ ಹಾಕಿ 3.5 ವರ್ಷದಲ್ಲಿ ಇನ್ನೆಷ್ಟು ಕೆಲಸವನ್ನ, ಅಭಿವೃದ್ಧಿ ಕೆಲಸವನ್ನ ನಾವು ಮಾಡಬಹುದು. ಸೊ ಹೀಗಾಗಿ ಇದನ್ನ ಗಮನದಲ್ಲಿಟ್ಕೊಂಡು ಉಪಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಮತ ಹಾಕಬೇಕೋ ಆ ಪಕ್ಷಕ್ಕೆ ಮತ ಹಾಕಿ ಎನ್ನುವಂತಹ ಸಂದೇಶವನ್ನು ಕೂಡ ಚನ್ನಪಟ್ಟಣದ ಜನತೆಗೆ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಜೊತೆಗೆ ಮಾಜಿ ಶಾಸಕ, ಚನ್ನಪಟ್ಟಣದ ಮಾಜಿ ಶಾಸಕ ಕುಮಾರಸ್ವಾಮಿ ಅವರಿಗೂ ಕೂಡ ಒಂದು ಸವಾಲನ್ನ ಹಾಕಿದ್ದಾರೆ ಈ ಮೂಲಕ ಡಿ.ಕೆ. ಶಿವಕುಮಾರ್ ಅವರು. ನಿನ್ನ ಆಡಳಿತ ಬೇರೆ, ನನ್ನ ಆಡಳಿತ ಬೇರೆ, ನಿನ್ನ ಆಡಳಿತ ನಿನಗಾಗಿ, ನನ್ನ ಆಡಳಿತ ಜನರಿಗಾಗಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ಸೊ ಡಿ.ಕೆ. ಶಿವಕುಮಾರ್ ಅವರು ಶನಿವಾರ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ 27,000 ಅರ್ಜಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ಸಲ್ಲಿಕೆ ಆಗಿರುವಂಥದ್ದು. ಅದರಲ್ಲಿ ಮನೆ ಮತ್ತು ಸೈಟಿಗೆ 12,000 ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಅದರಲ್ಲಿ 6,600 ಅರ್ಜಿಗಳನ್ನು ನಾವು ಪರಿಶೀಲನೆ ಮಾಡಿದ್ದೀವಿ. ಅದರಲ್ಲಿ 2,000 ಅರ್ಜಿಗಳಲ್ಲಿ ಸರಿಯಾದ ದಾಖಲೆಯನ್ನು ಕೊಟ್ಟಿದ್ದಾರೆ. 170 ಎಕರೆ ಭೂಮಿಯನ್ನು ಈಗಾಗಲೇ ನಿವೇಶನ ಹಂಚಿಕೆಗೋಸ್ಕರ ನಾವು ಗುರುತಿಸಿದ್ದೀವಿ ಎನ್ನುವಂಥ ಮಾಹಿತಿಯನ್ನು ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಸೊ ಚನ್ನಪಟ್ಟಣದಲ್ಲಿ ಅಭಿವೃದ್ಧಿಯ ಪರ್ವ ಜೂನ್ ತಿಂಗಳಿಂದ, ಜೂನ್ 15ನೇ ತಾರೀಕು ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡ್ತಾರೆ ಶಾಸಕ ಸ್ಥಾನಕ್ಕೆ, ಬಿಕಾಸ್ ಆಫ್ MP ಆಗಿ ಎಲೆಕ್ಟ್ ಆದ ಕಾರಣಕ್ಕೋಸ್ಕರ. ಸೊ ಇದರ ನಡುವೆ ಈಗ ಕೌನ್ಸಿಲರ್ಗಳು ಕೂಡ ಕಾಂಗ್ರೆಸ್ಗೆ ಬಂದಿರುವಂಥದ್ದು ದೊಡ್ಡ ಹೊಡೆತ. ಲತಾ ಹೇಳದಾಗೆ ಅಲ್ಲಿ ನೋಡಿದ್ರೆ ಮಗ ನಿಖಿಲ್ ಕುಮಾರಸ್ವಾಮಿ JDSನ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ಕೊಟ್ಟರೆ, ಇಲ್ಲಿ ಅಪ್ಪ ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರದಲ್ಲಿ ಪಕ್ಷದ ಬುಡ ಅಲ್ಗಾಡ್ಬಿಟ್ಟಿದೆ. ಅಪ್ಪ ಪ್ರತಿನಿಧಿಸ್ತಾ ಇದ್ದಂಥ ಕ್ಷೇತ್ರದಲ್ಲೇ ಪಕ್ಷದ ಬುಡ ಅಲ್ಗಾಡ್ಬಿಟ್ಟಿದೆ. ಮಗ JP ಭವನದಲ್ಲಿ ಕೂತ್ಕೊಂಡು ಸದಸ್ಯತ್ವ ನೋಂದಣಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ ಆಫ್ ಈವೆಂಟ್ಸ್, ಅಪರೂಪದ ಘಟನಾವಳಿಗಳು.